ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಏನಿವತ್ತು ಬ್ಲಾಕ್ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಇವತ್ತೇನು ತಾವೆಲ್ಲ ಇಲ್ಲಿಗೆ ದೂರ ದೂರದಿಂದ ಬಂದಿದ್ದೀರಾ, ತಮ್ಮೆಲ್ಲರಿಗೂ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಮತ್ತು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಶಿಸ್ತಿನ ಸಿಪಾಯಿ, ಟ್ರಬಲ್ ಶೂಟರ್, ಅನೇಕ ಹೆಸರುಗಳನ್ನ ಹೊಂದಿರುವಂತ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಸತತವಾಗಿ ಅಧಿಕಾರಕ್ಕೆ ತರಲಿಕ್ಕೆ ಸತತವಾಗಿ ಕೆಲಸ ಹಗಲು ರಾತ್ರಿ ಕೆಲಸ ಮಾಡಿ ಕೋವಿಡ್ ಸಂದರ್ಭದಲ್ಲಿ 2 ಸಾರಿ ಕೋವಿಡ್ ಬಂದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದ್ರೆ ಅವರು ಯಶಸ್ವಿಯಾದ 5 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಪೂರೈಸಿರೋದಕ್ಕೆ ನಾನು ಈ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೀನಿ. ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಕುತ್ಕೊಂಡ್ರು ಎಲ್ಲ 2 ಮಾರ್ಕ್ಸ್ ಹಾಕೊಂಡು, ಆದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕರ್ನಾಟಕ ಜನರ ಉಸಿರಾಗಿ ಅವರಿಗೋಸ್ಕರ ಅವರ ಪ್ರಾಣ ಉಳಿಸೋದಕ್ಕೋಸ್ಕರ ಹಗಲು ರಾತ್ರಿ ಓಡಾಡಿದಂತ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ತರೋದಕ್ಕೆ ಓಡಾಡಿದಂತ ಡಿ ಕೆ ಶಿವಕುಮಾರ್ ನನ್ನ ಗುರುಗಳಿಗೆ ನಾನು ವಿಶೇಷವಾದಂತ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ರಾಜ್ಯದಲ್ಲಿ 25 ಲಕ್ಷ ಅಧಿಕ ಹೆಚ್ಚು ಸದಸ್ಯರಾಗಿದ್ದಾರೆ. ಅದಕ್ಕೂ ಸಹ ಅವರ ಅತಿಯಾದ ಒಂದು ಕೊಟ್ಟಂತ ಸಹಕಾರದಿಂದ ನಾನು ವಿಶೇಷವಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ಧನ್ಯವಾದಗಳು ಮತ್ತು ಎಐಸಿಸಿ ಕಾರ್ಯದರ್ಶಿಗಳು, ಕರ್ನಾಟಕದ ಉಸ್ತುವಾರಿಗಳಾದಂತ ಮಯೂರ ಜಯಕುಮಾರ್ ಇದ್ದಾರೆ. ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಏನು ಯುವಕರನ್ನ ಒಗ್ಗೂಡಿಸೋದಕ್ಕೆ ಹಗಲು ರಾತ್ರಿ ಯಾವತ್ತು ಅಧಿಕಾರ ತಗೊಂಡ್ರು ಉದಯ್ ಚೀಬ್ ಅವರು ಇವತ್ತವರೆಗೂ ಮನೆಗೆ ಹೋಗಿಲ್ಲ. ಕಾಂಗ್ರೆಸ್ ಪಕ್ಷನ ಒಂದು ಗಟ್ಟಾಗಿ ಕಟ್ಟಾಳಾಗಿ ಪಕ್ಷವನ್ನ ಬಲಪಡಿಸೋದಕ್ಕೆ ಹಗಲು ರಾತ್ರಿ ಓಡಾಡ್ತಾ ಇರುವಂತ ನಿನ್ನೆ ಸಹ ಬಿಹಾರ್ ಅಲ್ಲಿದ್ರು. ಬಿಹಾರ್ ಅಲ್ಲಿ ಪಾದಯಾತ್ರೆ ಮುಗಿಸ್ಕೊಂಡು ಬೆಂಗಳೂರಿಗೆ ರಾತ್ರಿ 2 ಗಂಟೆಗೆ ಬಂದು ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ರ. ನಾನು ವಿಶೇಷವಾಗಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಉದಯ್ ಚೀಬ್, ಯಾವುದೇ ಆದಂತ ಒಂದು ರಾಜಕೀಯ ಹಿನ್ನೆಲೆ ಇಲ್ಲ. ರಾಹುಲ್ ಗಾಂಧಿರವರು ಅವರ ಪಕ್ಷ ನಿಷ್ಠೆ ಮತ್ತು ಅವರ ಸಂಘಟನೆಯ ಶಕ್ತಿಯನ್ನು ಗುರುತಿಸಿ ಅವರಿಗೆ ಯುವ ಕಾಂಗ್ರೆಸ್ ಅಧ್ಯಕ್ಷವನ್ನ ಕೊಟ್ಟಿದ್ದಾರೆ. ನಾನು ಉದಯ್ ಚಬರ್ ಅವರಿಗೆ ಆತ್ಮೀಯವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೋರ್ವ ಎಐಸಿಸಿ ಕಾರ್ಯದರ್ಶಿಗಳು ಕರ್ನಾಟಕದ ಅವರು ಆದಂತ ಮಾಜಿ ಯುವ ಕಾಂಗ್ರೆಸ್ನ ಉಸ್ತುವಾರಿಗಳಾದಂತ ಸೂರಜ್ ಹೆಗಡೆ ಸಾಹೇಬರಿದ್ದಾರೆ. ನಾನು ಅವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತೇನೆ. ಮತ್ತೆ ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಈಗ ತಾನೇ ತಮ್ಮ ಮುಂದೆ ಸಾಕಷ್ಟು ಅವರ ವಿಚಾರಗಳನ್ನ ಹಂಚ್ಕೊಂಡ್ರು. ನಲ್ಪಾಡ್ರವರು ಅವರು ಸಹ ಪಕ್ಷವನ್ನ ಕಟ್ಟಲಿಕ್ಕೆ ಸಾಕಷ್ಟು ಏನು ಒಂದು ಹೋರಾಟ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ತಾನೇ ಏನು ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಇಡೀ ರಾಜ್ಯಕ್ಕೆ ಕೊಟ್ಟಂತ ಮಂತ್ರಿಗಳು ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತೇನೆ. ಕೆಪಿಸಿಸಿ ವರ್ಕಿಂಗ್ ಪ್ರೆಸಿಡೆಂಟ್ ಆದಂತ ಮಾಜಿ ಯುವ ಕಾಂಗ್ರೆಸ್ನ ಆಲ್ ಇಂಡಿಯಾ ಪದಾಧಿಕಾರಿಗಳು, ಎನ್ಎಸ್ಯುಐ ಹಿನ್ನೆಲೆ ಉಳ್ಳಂತವರು, ಯೂತ್ ಕಾಂಗ್ರೆಸ್ನ ಹಿನ್ನೆಲೆ ಇರುವಂತ ವಿನಯ್ ಕುಮಾರ್ ಸರ್ಕೆ ಸಾಹೇಬ್ರಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು BL ಶಂಕರ್ ಸಾಹೇಬ್ರಿದ್ದಾರೆ. ಮತ್ತೋರ್ವ ಎಐಸಿಸಿ ಸೆಕ್ರೆಟರಿಗಳು, ಮಹಾರಾಷ್ಟ್ರದ ಉಸ್ತುವಾರಿಗಳು, ಕರ್ನಾಟಕದ ಚಿಕ್ಕಮಗಳೂರವರಾದಂತ BM ಸಂದೀಪ್ ರವರಿದ್ದಾರೆ. ಅವ್ರಿಗೂ ಸಹ ನಾನು ಮತ್ತೆ ರಾಠೋಡ್ಜಿ ಅವರು, ವೆಂಕಟೇಶ್ ರವರು, ಮತ್ತೆ ರಾಜೀವ್ ಗೌಡ್ರವರು, ಉಗ್ರಪ್ಪ ಅವರು, ವಾಜಿದ್ ರವರು, ಸಂಪತ್ ಅವರು, ಸತಿ ಅವರು, ಮತ್ತೆ ಸಾಕಷ್ಟು ಯುವ ಕಾಂಗ್ರೆಸ್ನ ಹೊರ ರಾಜ್ಯದಿಂದ ಬಂದಿರುವಂತ ರಾಮ್ ರವರು, ಕೋಕೋ ಪಾಡೀರವರು, ಶಿವರಾಜ್ ರವರು, ಧ್ರುವ್ ರವರು ಮತ್ತು ಕರ್ನಾಟಕದ ನಿಮ್ಮೆಲ್ಲರ ಉಸ್ತುವಾರಿ ಈ ಕಾರ್ಯಕ್ರಮಕ್ಕೆ
ಸತತವಾಗಿ ಕೆಲಸವನ್ನ ಮಾಡ್ತಾ ಇರುವಂತ ರಾಜ್ಯದಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡಿರುವಂತ ನಿಗಮ್ ಭಂಡಾರಿರವರು ಮತ್ತು ನಿಮ್ಮೆಲ್ಲರ ಮುಂದೆ ಇವತ್ತೇನು ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಮಂಜುನಾಥ್ ಗೌಡರವರು ಅವರು ಸಹ ಯಾವುದೇ ರೀತಿಯಾದಂತ ಒಂದು ಹಿನ್ನೆಲೆ ಇಲ್ಲದೆ ಇರುವಂತ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರುವಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಈ ಒಂದು ರಾಹುಲ್ ಗಾಂಧಿಯವರ ಒಂದು ಕನಸು ಕರ್ನಾಟಕ ರಾಜ್ಯದಲ್ಲಿ ಇದು ಮತ್ತೆ ಇಲ್ಲಿ ಎಲೆಕ್ಷನ್ ಆಗಿ 25 ಲಕ್ಷಕ್ಕೂ ಹೆಚ್ಚು ಸದಸ್ಯರು ಮತ್ತು 3,000ಕ್ಕೂ ಅಧಿಕ ಏನು ಪದಾಧಿಕಾರಿಗಳಾಗಿದ್ದಾರೆ ಅವ್ರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಸನಗೌಡರು ಮತ್ತೆ ಎಲ್ಲ ದಯವಿಟ್ಟು ಉಪಾಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು ಅವ್ರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ತಮ್ಗೆಲ್ಲರಿಗೂ ಗೊತ್ತಿದೆ, ತಮ್ಗಳ ಮುಂದೆ ಬಹಳ ದೊಡ್ಡ ಸವಾಲಿದೆ. ನಾನು ಹೆಚ್ಚಿಗೆ ಭಾಷಣ ಮಾಡಕ್ ಹೋಗಲ್ಲ. ತಾವೆಲ್ಲ ಅರ್ಥ ಮಾಡ್ಕೋಬೇಕು, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಂತ 5 ಗ್ಯಾರಂಟಿಗಳನ್ನ ತಾವು ಜನಗಳ ಮಧ್ಯ ಯಾವ ರೀತಿ ತೆಗೆದುಕೊಂಡು ಹೋಗ್ತೀರಾ, ಯಾರ್ಯಾರು ಅದರಲ್ಲಿ ಫಲಾನುಭವಿಗಳು ವಂಚಿತರಾಗಿದ್ದಾರೆ ಅಂತವ್ರನ್ನ ತಾವು ಐಡೆಂಟಿಫೈ ಅನ್ನ ಮಾಡಿ ಅವರಿಗೆ ಒಂದು ವಾಪಸ್ಸು ಅವರಿಗೆ ಒಂದು ಗ್ಯಾರಂಟಿಯ ಸೌಲಭ್ಯವನ್ನ ಕೊಡಿಸುವಂತ ಕೆಲಸ ತಾವೆಲ್ಲ ಮಾಡಬೇಕಾಗ್ತದೆ. ತಮ್ಗೆಲ್ಲರಿಗೂ ಗೊತ್ತಿದೆ, ಬಿಜೆಪಿ ಅವರು ಏನು ಹೊಸ ವೋಟರ್ಸ್ ಇದ್ದಾರೆ, ಬಹಳ ದೊಡ್ಡ ಸವಾಲು ನಿಮ್ಗಳ ಮುಂದೆ ಇದೆ. ಹೊಸ ವೋಟರ್ಸ್ಗೆ ಯಾವ ರೀತಿ ದಿಕ್ಕನ್ನ ತಪ್ಪಿಸ್ತಾರೆ ಅನ್ನೋದು ತಾವೆಲ್ಲ ನೋಡಿದೀರ. ಆ ಸುಳ್ಳಿನ ವಿಚಾರಗಳು, ಸುಳ್ಳಿನ ಮೇಲೆ ಒಂದು ಏನು ಸರೆಮಾಲೆಗಳನ್ನ ಹೇಳಿ ಸುಳ್ಳು ಹೇಳಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಕರ್ನಾಟಕ ರಾಜ್ಯದ ಯುವಕರಿಗೆ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ಯಾಕೆಂದ್ರೆ ಸಾಕಷ್ಟು ಯುವಕರು ತಾವೆಲ್ಲರೂ ಏನೊಂದು ಕಮಿಟಿಲಿ ಆಲ್ರೆಡಿ ಇದ್ದೀರಾ, ಕಳೆದ ಚುನಾವಣೆಯ ಕಮಿಟಿಲಿ ಇದ್ರಿ, ಸಾಕಷ್ಟು ಹೊಸರು ಬಂದಿದ್ದೀರಾ. ತಾವೆಲ್ಲರೂ ಸೇರಿ ಆ ಒಂದು ಯುವಕರನ್ನ ಏನ್ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ RSS ಬಿಜೆಪಿ ಅವರು, ಅವ್ರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕಾಗ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದ ತಕ್ಷಣ ನನಗೆ ಜ್ಞಾಪನ ಬಂತು. ಕೆಲವು ಬಿಜೆಪಿ ನಾಯಕರು, ಬಿಜೆಪಿ ಅವರು ಹೇಳ್ತಾರೆ ಗೃಹಶೋಭದ ಹಣ ಇನ್ನು ಕೊಟ್ಟಿಲ್ಲ, ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಅಂತ. ಅವರು ಬಂದು ಹಾಸ್ಪಿಟಲ್ ಇಂದ ಬಂದ ತಕ್ಷಣ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು 3 ತಿಂಗಳದು ಒಟ್ಟಿಗೆ ಕೊಡ್ತೀವಿ ಅಂತ. ಆದ್ರೆ ಇಡೀ ದೇಶ ಜನತೆಗೆ ನರೇಂದ್ರ ಮೋದಿಯವರು 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಯಾರಿಗಾರ ಕೊಟ್ರ ಸ್ವಾಮಿ? ಬಿಜೆಪಿ ಯಾರ್ದಾರ ಅದ್ರ ಬಗ್ಗೆ ಮಾತಾಡ್ತಾರ? ಅಚ್ಚೇ ದಿನ ಬಗ್ಗೆ ಮಾತಾಡ್ತಾರ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ, ಮಾತಾಡ್ತಾರ? ಯಾವುದು ಸಹ ಅವರು ಮಾತಾಡಲ್ಲ. ಯಾಕೆ ಅಂದ್ರೆ ಅವರು ಜನರಲ್ಲಿ ಗೊಂದಲ ಹುಟ್ಟಿಸೋದು. ಬಡವರ ವಿರೋಧಿ ಯಾರಪ್ಪ ಅಂದ್ರೆ ಬಿಜೆಪಿ, ರೈತರ ವಿರೋಧಿ ಯಾರಪ್ಪ ಅಂದ್ರೆ ಬಿಜೆಪಿ, ಯುವಕರ ವಿರೋಧಿ ಯಾರಪ್ಪ ಅಂದ್ರೆ ಬಿಜೆಪಿ. ತಮ್ಗೆಲ್ಲರಿಗೂ ಗೊತ್ತಿದೆ, ಮಹಿಳೆ ವಿರೋಧಿ ಯಾರಪ್ಪ ಅಂದ್ರೂ ಬಿಜೆಪಿ. ಅವ್ರದ್ದು ಒಂದೇ ಉದ್ದೇಶ, ಕರ್ನಾಟಕ ರಾಜ್ಯದಲ್ಲಿ ಹೆಂಗಾರ ಮಾಡಿ ಈ ಗ್ಯಾರಂಟಿಗಳನ್ನ ಮುಗಿಸ್ಬೇಕು. ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ, ನುಡಿದಂತೆ ನಡೆದಂತ ಸರ್ಕಾರ ಯಾವ್ದಾರ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಮತ್ತು DK ಶಿವಕುಮಾರ್ ಅವರ ಸರ್ಕಾರ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಅವರು ಸುಳ್ಳು ಹೇಳೋದ್ ಬಿಟ್ರೆ ಇನ್ನೇನು ಮಾಡಲ್ಲ. ತಾವು ಅವ್ರಿಗೆ ಸರಿಯಾದ ಪಾಠವನ್ನ ಕಳಿಸ್ಬೇಕು. ಮತ್ತೆ ಕೆಲವು ನಾಯಕರುಗಳು, ಬಿಜೆಪಿ ನಾಯಕರುಗಳು ನಮ್ಮ ನಾಯಕರ ಮೇಲೆ ಏನು ಹೇಳಿಕೆಗಳನ್ನ ಕೊಡ್ತಾರೆ. ತಾವು ನಿಜವಾಗ್ಲೂ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತ ಆದ್ರೆ ಮುಂದಿನ ದಿನಗಳಲ್ಲಿ ಅಂತ ಏನು ಬೇಜವಾಬ್ದಾರಿ ಹೇಳಿಕೆ ಕೂಡ ಬಿಜೆಪಿ ನಾಯಕರಿಗೆ ಸರಿಯಾದ ಪಾಠವನ್ನ ಕಲಿಸುವಂತ ಕೆಲಸ ತಾವು ಮಾಡಬೇಕಾಗ್ತದೆ. ಅವ್ರು ಎಲ್ಲಿ ಹೋದ್ರು ಅವ್ರಿಗೆ ಕಪ್ಪು ಬಾವುಟ ಪ್ರದರ್ಶನವನ್ನ ಮಾಡಬೇಕು. ಸಮಯ ಸಂದರ್ಭ ಬಂದ್ರೆ ಕೇಸಿಗೆ ಯಾವುದೇ ರೀತಿಯಾದಂತ ತಾವು ಎದುರುಬೇಡ್ರಿ. ಕೇಸು ಇದ್ರೆ ಪಾಲಿಟಿಕ್ಸ್ ಅಲ್ಲಿ ಸ್ಟಾರ್ ಇದ್ದಂಗೆ. ನಾನು ಯಾವುದೋ ಒಂದು ಫಸ್ಟ್ 2010ರಲ್ಲಿ ನಾನೊಂದು ಕೇಸ್ ಮಾಡಿ ಎಲ್ಲಾ ಕಾಂಗ್ರೆಸ್ ಪಾರ್ಟಿಯ ಕೆಲವರೆಲ್ಲ ನನ್ನ ವಿರೋಧ ಮಾಡಿದ್ರು. ಅವಾಗ DK ಸಾಹೇಬ್ರು, ರಾಹುಲ್ ಗಾಂಧಿ ಅವರು ನನಗೆ ಧೈರ್ಯವನ್ನ ತುಂಬಿ ಕೇಸ್ ಇದ್ರೆ ಹೋರಾಟದಲ್ಲಿ ಅದು ಸಹಜ,
ಆ ಕೇಸ್ ಇದೆ ಅಂತ ತಾವು ಮನೇಲಿ ಕುತ್ಕೋಬೇಡ, ಪಕ್ಷ ಕಟ್ಟುವಂತ ಕೆಲಸವನ್ನ ಮಾಡು ಅಂತ ಏನು ಅವ್ರು ಹೇಳಿದ್ರು. ತಮಗೂ ಅಷ್ಟೇ, ಸರ್ಕಾರ ಮತ್ತೆ 2028ಕ್ಕೆ ಇಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅದಕ್ಕೆ ತಾವೆಲ್ಲರೂ ಹಗಲು ರಾತ್ರಿ ದುಡ್ಡಿ ಪಕ್ಷವನ್ನ ಬಲಪಡಿಲ್ಲ. ತಮ್ಗೆಲ್ಲರಿಗೂ ಗೊತ್ತಿದೆ, ಬಿಜೆಪಿಯವರು ಏನಪ್ಪಾ ಅಂದ್ರೆ ಹೆಂಗಾರ ಮಾಡಿ ಸಂವಿಧಾನವನ್ನ ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ಭಾರತದ ಸಂವಿಧಾನವನ್ನು ವಿರೋಧಿಸುವವರು ಯಾರಂದ್ರೆ ಅವರು ಭಾರತೀಯರಲ್ಲ. ಈ ಭಾರತದಲ್ಲಿರುವಂತ ಸಂವಿಧಾನನ ವಿರೋಧ ಮಾಡೋರು ಅವರು ಭಾರತೀಯರಲ್ಲ. ಭಾರತೀಯನಾಗಿ ಸಂವಿಧಾನವನ್ನು ವಿರೋಧಿಸರೆ ಅವನೊಬ್ಬ ದೇಶದ್ರೋಹಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡಬಹುದು. ಯಾಕೆಂದ್ರೆ ಯಾವ ಮಟ್ಟಕ್ಕೆ ಅವರು ಈ ಸಂವಿಧಾನವನ್ನ ವಿರೋಧ ಮಾಡ್ತಾರೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಎರಡೇ ಲೈನ್ ಮಾತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ತಮ್ಮೆಲ್ಲರೂ ಈ ಸಾಲನ್ನ, ಅದ್ಭುತವಾದ ಸಾಲುಗಳನ್ನ ಸ್ವಲ್ಪ ತಾವು ಎಲ್ಲರೂ ಕೇಳಿಸ್ಕೋಬೇಕು. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾಯಿತು. ಹವ್ಯಾಸ ಬದಲಿಸಿ ನೋಡು, ಹಣಬರವೇ ಬದಲಾಯಿತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾಯಿತು. ದೋಣಿ ಬದಲಿಸಲೇಬೇಕಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀವು ಸೇರುವ ದಡ ನೀವು ತಲುಪುತ್ತೀರಾ. ನಾನು ಈ ಒಂದೆರಡು ಮಾತಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಿ, ಕೊನೆಯದಾಗಿ ಎಲೆಕ್ಷನ್ ಆಯ್ತು ಹೋಯ್ತು, ಎಲ್ಲವನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಸಂಘಟನೆ ಮಾಡುವಂತ ಕೆಲಸವನ್ನ ಮಾಡಿ, ವಿಶೇಷವಾಗಿ ರಾಹುಲ್ ಗಾಂಧಿ ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಈ ದೇಶದಲ್ಲಿ ಸಂವಿಧಾನವನ್ನ ಉಳಿಸ್ಲಿಕ್ಕೆ ಯಾರ ಒಬ್ರು ನಾಯಕರು ಹಗಲು ರಾತ್ರಿ ಈ ದೇಶದಲ್ಲಿ ಯಾರ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅದು ರಾಹುಲ್ ಗಾಂಧಿ ಅವರು ಅಂತ ನಾವೆಲ್ಲರೂ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಏನು ಒಂದು ಖರ್ಗೆ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಮತ್ತೆ ಇಲ್ಲಿ ಅಧಿಕಾರಕ್ಕೆ ತಾವು ಸರ್ಕಾರಕ್ಕೆ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತರಬೇಕು ಅಂದ್ರೆ ತಾವೆಲ್ಲ ಹೆಚ್ಚಿನ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.